ಏನು ನಾವು ಸೋಲ್ತೀವಿ ಅಂತ ಅವ್ರೇನು ಕನಸು ಕಾಣ್ತಾ ಇದ್ದಾರಾ? ನೋಡಿ, ಬೈ ಎಲೆಕ್ಷನ್ಸ್ ಆಯ್ತಪ್ಪ ಕರ್ನಾಟಕ ರಾಜ್ಯದಲ್ಲಿ, 5ಕ್ಕೆ 5 ನಾವು ಗೆದ್ದಿದ್ದೀವಿ. 5ಕ್ಕೆ 5 ಗೆದ್ದಿದ್ದೀವಿ ನಾವು ಬೈ ಎಲೆಕ್ಷನ್ಸಲ್ಲಿ. ಮತ್ತು ಮುಂದಕ್ಕೆ 2028ಕ್ಕೂ ಕೂಡ ನಾವೇ ಗೆಲ್ತೀವಿ. ಈಗ ಜನ ಯೋಚನೆ ಮಾಡಿ ಓಟ್ ಹಾಕಿದ್ರೆ 5ಕ್ಕೆ 5 ನಾವೇ ಗೆಲ್ತೀವಿ. ಆಮೇಲೆ ಬೀದಿ ಬದಿ ವ್ಯಾಪಾರಿಗಳು ನೀವೀಗ ಕೇಳ್ತಾ ಇದ್ದೀರಲ್ಲ, ಬೀದಿ ಬದಿ ವ್ಯಾಪಾರಿಗಳು ನಮಗೆ ಮೋಟ್ರಬಲ್ ರೋಡ್ಸು ಅಂದರೆ ವಾಹನಗಳು ಓಡಾಡೋದು ಒಂದು, ಫುಟ್ಪಾತು ಕೂಡ ಜನರ ನಡಿಗೆಗೆ ಇರ್ತಕ್ಕಂಥ ರಸ್ತೆ ಅಂತಲೇ ಹೇಳ್ಬೋದು ಅದನ್ನು. ಫುಟ್ಪಾತು ಜನ ಓಡಾಡೋದಕ್ಕೆ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥವ್ರನ್ನ ತೆಗೀಲಿವೆ, ಯಾರೂ ಬೇಡ ಅಂತ ಹೇಳೋದಿಲ್ಲ. ಫುಟ್ಪಾತ್ ಇರ್ತಕ್ಕಂಥದ್ದು ಸಾರ್ವಜನಿಕರ ಓಡಾಟಕ್ಕೆ, ಅವರಿಗೆ ಪರ್ಯಾಯ ವ್ಯವಸ್ಥೆ ಎಲ್ಲನ ಆಲ್ಟರ್ನೇಟ್ ಮಾಡಿಕೊಡ್ಬೇಕು. ಹಾಕರ್ ಝೋನ್ ಅಂತೀವಲ್ಲ, ಆ ರೀತಿ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಹಾಕರ್ ಝೋನ್ ಇದೆ. ನಾವು ಕೂಡ ಹಾಕರ್ ಝೋನು ಮಾಡಿಕೊಡ್ಬೇಕು. ಏನು ಕಾಲ ಏನು ಮಿಂಚಿಲ್ಲ, ಈಗಲೂ ಮಾಡಿಕೊಡ್ಬೇಕು. ಯಾಕಂದರೆ ಇವರು ಫುಟ್ಪಾತ್ ವ್ಯಾಪಾರಿಗಳು ಬಡವರು ಅಂತೀವಲ್ಲ, ಬಡವರಲ್ಲಿ ಬಡವರವರು ಅವ್ರಿಗೆ ಹಾಕರ್ ಝೋನ್ ಮಾಡಿ ಫುಟ್ಪಾತ್ನ ಪಾದಚಾರಿಗಳಿಗೆ ನಾವು ಬಿಟ್ಕೊಡೋದು ಸೂಕ್ತವಾಗಿದೆ. ಮತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಫುಟ್ಪಾತ್ ವ್ಯಾಪಾರಿಗಳಿಗೆ ಒನ್ ಟೈಮ್ 20,000 ಕೊಡ್ತೀವಿ ಅಂತಲೂ ಹೇಳಿದ್ವಿ ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ. ಆಮೇಲೆ ರಾಹುಲ್ ಗಾಂಧಿಯವರು ಕೂಡ ಅವ್ರ ಜೊತೆ ಚರ್ಚೆ ಮಾಡಿದರು, ಫುಟ್ಪಾತ್ ವ್ಯಾಪಾರಿಗಳ ಜೊತೆ ಚರ್ಚೆ ಮಾಡಿದರು. ಮತ್ತು ನಮ್ಮ ಸೋನಿಯಾ ಗಾಂಧಿಯವರು UPA ಅಧ್ಯಕ್ಷರಾಗಿದ್ದಾಗ, ಆಗ UPA ಸರ್ಕಾರ ಇತ್ತಲ್ಲ, ಆಗ ಮನಮೋಹನ್ ಸಿಂಗ್ ಅವರು ನಮ್ಮ ಅಮೆಂಡ್ಮೆಂಟೇ ತಂದರು, ಫುಟ್ಪಾತ್ ವ್ಯಾಪಾರಿಗಳ ರಕ್ಷಣೆಗೆ ಅಮೆಂಡ್ಮೆಂಟು ತಂದಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಫುಟ್ಪಾತು ನಡಿಗೆದಾರರಿಗೆ ಮಾತ್ರ ಇರಬೇಕು. ಹಾಕರ್ಸ್ ಝೋನು ಮಾಡಿಕೊಡುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಆದರೆ ಇರ್ತಕ್ಕಂಥದ್ದು ಫುಟ್ಪಾತು ಸಾರ್ವಜನಿಕರಿಗೆ. ಆದರೆ ವ್ಯಾಪಾರಿಗಳಿಗೆ ಹಾಕರ್ ಝೋನ್ ಮಾಡಿಕೊಡೋ ಜವಾಬ್ದಾರಿ ಸರ್ಕಾರದ್ದು. ಇಲ್ಲಾಂದರೆ ಅವ್ರಿಗೆ ಉದ್ಯೋಗ ಆದರೂ ಕೊಡಬೇಕಲ್ಲ ನಾವು. ಉದ್ಯೋಗ ಕೊಡದೇ ಇದ್ದರೆ ಅನಕ್ಷರಸ್ಥರೇ ಭಾಳ ಜನ ಪಾಪ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಆಗಿದ ರೀತಿ ಆ ಸ್ಥಳಗಳನ್ನ ಹುಡುಕಿ ಐಡೆಂಟಿಫೈ ಮಾಡಿ ಅವ್ರು ಕೊಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಸರ್, ಟೌನ್ಶಿಪ್ ಅನ್ನು ವಿರೋಧಿಸಿ ಈಗ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. BJP ಟೌನ್ಶಿಪ್ಪು ಇವತ್ತು ಧರಣಿ ಕೂಡ ಮಾಡ್ತಾಯಿದ್ದಾರೆ. ಯಾರು? BJPಯವರು ಧರಣಿ ಕೂಡ ಮಾಡ್ತಾಯಿದ್ದಾರೆ. ಇದರಲ್ಲಲ್ವಾ, ಫ್ರೀಡಮ್ ಪಾರ್ಕಲ್ಲಿ. BJPಯವರಿಗೆ ಯಾವ ಮುಖ ಇಟ್ಕೊಂಡು ಧರಣಿ ಮಾಡ್ತಾರೋ ನನಗೇನೂ ಅರ್ಥ ಆಗಲಿಲ್ಲ. ಅವರು ಈ ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ಮುಖಂಡರು ಕಾರಣ ಏನು ಗೊತ್ತಾ? 2006ರಲ್ಲಿ ಯಾರ ಸರ್ಕಾರ ಇತ್ತು? ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಡೆಪ್ಟಿ ಚೀಫ್ ಮಿನಿಸ್ಟರ್ ಯಾರಾಗಿದ್ದರು? ಯಡಿಯೂರಪ್ಪ ಅವರಿದ್ದರು. ಆ ಮಂತ್ರಿಮಂಡಲದಲ್ಲಿ ಅಶೋಕ್ ಅವರಿದ್ರೋ ಇಲ್ವೋ? ಈಗ ವಿಪಕ್ಷದ ನಾಯಕರಾಗಿದ್ದಾರೆ. ಆಮೇಲೆ 2006ರಲ್ಲಿ 5 ಟೌನ್ಶಿಪ್ಗೂ ಅಪ್ರೂವ್ ಆಯಿತು. ಅದರಲ್ಲಿ ಬಿಡದಿ ಕೂಡ ಒಂದು. ಆಮೇಲೆ 18/10/2006ರಲ್ಲಿ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದ್ರು. ಅಧಿಕೃತವಾಗಿ ಬಿಡದಿ ಟೌನ್ಶಿಪ್ಗೆ ಅಧಿಕೃತವಾಗಿ ಸೂಚನೆ ಕೂಡ ಹೊರಡಿಸಿದ್ರು. ಆಮೇಲೆ 2010ರಲ್ಲಿ ಆಗ ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದ್ರು BJP ಸರ್ಕಾರ. ಆಗಲೂ ಅಶೋಕ್ ಅವರು ಸಚಿವರಾಗಿದ್ದರು. ಆಮೇಲೆ ಟೌನ್ಶಿಪ್ ಬಗ್ಗೆ ಬೊಮ್ಮಾಯಿಯವರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಯಾರು? ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ನಾನು ಇವತ್ತು ವಿಜಯ ಕರ್ನಾಟಕ ಅಥವಾ ಪ್ರಜಾವಾಣಿಯಲ್ಲಿ ಇರಬೇಕು, ಬೊಮ್ಮಾಯಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಮಾಡಲಿ ಟೌನ್ಶಿಪ್ಪು ಅಂತ. ಇವರೇ ಮುಖ್ಯಮಂತ್ರಿಗಳಾಗಿದ್ದರು. ಟೌನ್ಶಿಪ್ ಇವರೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತ ಬಡ್ಜೆಟಲ್ಲೂ ಕೂಡ ಇವರು ಓದಿದ್ರು. ಆಮೇಲೆ ಒಟ್ಟು BJPಯವರು ಸಮ್ಮಿಶ್ರ ಸರ್ಕಾರದಲ್ಲಿ 20 ತಿಂಗಳಿದ್ದರು. ಆಮೇಲೆ 2008ರಿಂದ 2013ವರೆಗೂ ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು 5 ವರ್ಷ. ಆಮೇಲೆ 19ರಿಂದ 23ವರೆಗೂ 4 ವರ್ಷ. 10 ವರ್ಷ 8 ತಿಂಗಳ ಕಾಲ
ಹತ್ತತ್ರ 11 ತಿಂಗಳು ಅಂದ್ಕೊಳ್ಳಿ, 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. ಈ ಟೌನ್ಶಿಪ್ನ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿತ್ತು, ರದ್ದು ಮಾಡ್ಬೋದಿತ್ತು. ರದ್ದು ಮಾಡಿದರೆ ಮುಗ್ದು ಹೋಗಿತ್ತು. 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು, 11 ವರ್ಷ ಅಧಿಕಾರದಲ್ಲಿದ್ದರು, ರದ್ದು ಮಾಡಲಿಲ್ಲ. ರದ್ದು ಮಾಡಿದರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರಲಿಲ್ಲ. ಈಗ ಹೋಗ್ಬಿಟ್ಟು ಅಲ್ಲಿ ಹೋಗೋದು, ಇನ್ಸ್ಪೆಕ್ಷನ್ ಮಾಡೋದು, ಇಲ್ಲಿ ಧರಣಿ ಮಾಡೋದು, ಇದೇನು ಜನಕ್ಕೆ ಇವರ ಒಂದು ಡ್ರಾಮಾ ಅರ್ಥ ಆಗೋದಿಲ್ವಾ? ಆಮೇಲೆ ನಾವು ಕೂಡ ಭಾಳ ಸ್ಪಷ್ಟವಾಗಿ ನಮ್ಮ CM ಹೇಳಿಬಿಟ್ಟಿದ್ದಾರೆ, ವಿಜಯ ಕರ್ನಾಟಕ ಅಥವಾ ಪ್ರಜಾವಾಣಿಯಲ್ಲಿ ಇರಬೇಕು. ಬೊಮ್ಮಾಯಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಮಾಡಲಿ ಟೌನ್ಶಿಪ್ಪು ಅಂತ. ಇವರೇ ಮುಖ್ಯಮಂತ್ರಿಗಳಾಗಿದ್ದರು. ಟೌನ್ಶಿಪ್ ಇವರೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತ ಬಡ್ಜೆಟಲ್ಲೂ ಕೂಡ ಇವರು ಓದಿದ್ರು. ಆಮೇಲೆ ಒಟ್ಟು BJPಯವರು ಸಮ್ಮಿಶ್ರ ಸರ್ಕಾರದಲ್ಲಿ 20 ತಿಂಗಳಿದ್ದರು. ಆಮೇಲೆ 2008ರಿಂದ 2013ವರೆಗೂ ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು 5 ವರ್ಷ. ಆಮೇಲೆ 19ರಿಂದ 23ವರೆಗೂ 4 ವರ್ಷ. 10 ವರ್ಷ 8 ತಿಂಗಳ ಕಾಲ, ಹತ್ತತ್ರ 11 ತಿಂಗಳು ಅಂದ್ಕೊಳ್ಳಿ, 11 ವರ್ಷ ಇವರೇ ಅಧಿಕಾರದಲ್ಲಿದ್ದರು. ಈ ಟೌನ್ಶಿಪ್ನ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿತ್ತು, ರದ್ದು ಮಾಡ್ಬೋದಿತ್ತು. ರದ್ದು ಮಾಡಿದರೆ ಮುಗ್ದು ಹೋಗಿತ್ತು.